ಹಾಯ್ ಫ್ರೆಂಡ್ಸ್, ಪ್ರತಿಯೊಬ್ಬ ಮನುಷ್ಯನಿಗೂ ಪ್ರತಿದಿನ ಬೆಳಗ್ಗೆ ಎದ್ದಾಗ 2 ಆಯ್ಕೆಗಳಿರುತ್ತವೆ. ಒಂದು, ಬೆಚ್ಚಗೆ ಮಲಗಿ ಸುಂದರವಾದ ಕನಸು ಕಾಣುವುದು ಅಥವಾ ಆ ಕನಸುಗಳನ್ನು ನನಸು ಮಾಡಿಕೊಳ್ಳಲು ತಕ್ಷಣ ಬೆಡ್ ಮೇಲಿಂದ ಎದ್ದು ಕೆಲಸದಲ್ಲಿ ತೊಡಗುವುದು. ನಾವು ಯಾವುದನ್ನು ಆರಿಸಿಕೊಳ್ಳುತ್ತೇವೆ ಎನ್ನುವುದರ ಮೇಲೆ ನಮ್ಮ ಭವಿಷ್ಯ ನಿರ್ಧಾರವಾಗುತ್ತದೆ. ಸಾಮಾನ್ಯವಾಗಿ ನಾವು ರಾತ್ರಿ ಮಲಗುವಾಗ ನಾಳೆ ಬೆಳಗ್ಗೆ 4 ಗಂಟೆಗೆ ಎದ್ದೇಳ್ತೀನಿ ಅಂತ ದೃಢವಾಗಿ ನಿರ್ಧರಿಸಿ ಮಲಗುತ್ತೇವೆ. ಆದರೆ ಅಲಾರಂ ಹೊಡೆದಾಗ ಅದನ್ನು ಆಫ್ ಮಾಡಿ ಮತ್ತೆ ಮಲಗಿಬಿಡುತ್ತೇವೆ. ನೆನಪಿಡಿ, ಒಬ್ಬ ವ್ಯಕ್ತಿ ತನ್ನ ನಿದ್ರೆಯನ್ನು ಅಥವಾ ಒಂದು ಸಣ್ಣ ಅಲಾರಂ ಅನ್ನು ಗೆಲ್ಲಲು ಸಾಧ್ಯವಾಗದಿದ್ದರೆ ಅವನು ಜೀವನದ ದೊಡ್ಡ ಗುರಿಗಳನ್ನು ಸಾಧಿಸುವುದು ಹೇಗೆ? ನೀವು ಬೆಳಗ್ಗೆ ಬೇಗ ಏಳಬೇಕೆಂದರೆ ನಿಮ್ಮ ಮನಸ್ಸಿನಲ್ಲಿ ಒಂದು ಬಲವಾದ ಕಾರಣ ಅಥವಾ ಛಲ ಇರಬೇಕು. ಆಗ ಮಾತ್ರ ನಿದ್ರೆ ನಿಮ್ಮನ್ನು ತಡೆಯಲು ಸಾಧ್ಯವಿಲ್ಲ. ನಾವು ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ದೇವರಿಗೆ ಕೈ ಮುಗಿದು ಈ ದಿನ ಚೆನ್ನಾಗಿರಲಿ ಎಂದು ಬೇಡಿಕೊಳ್ಳುತ್ತೇವೆ. ಆದರೆ ಅರಿವಿಲ್ಲದೆಯೇ ಕೆಲವು ತಪ್ಪುಗಳನ್ನು ಮಾಡುತ್ತೇವೆ. ಸಂಶೋಧನೆಗಳ ಪ್ರಕಾರ ಬೆಳಿಗ್ಗೆ ಸ್ನಾನ ಮಾಡುವವರ ಮೆದುಳು ಸಂಜೆ ಸ್ನಾನ ಮಾಡುವವರಿಗಿಂತ 50% ಹೆಚ್ಚು ಆಕ್ಟಿವ್ ಆಗಿರುತ್ತದೆ. ಅದರಲ್ಲೂ ತಣ್ಣೀರಿನ ಸ್ನಾನವು ದೇಹಕ್ಕೆ ಚೈತನ್ಯ ನೀಡುವುದಲ್ಲದೆ ಮೆದುಳಿನ ಜೀವಕೋಶಗಳನ್ನು ಜಾಗೃತಗೊಳಿಸಿ ಸ್ಕಿನ್ ಗ್ಲೋ ಆಗಲು ಮತ್ತು ತೂಕ ಇಳಿಸಲು ಸಹಾಯ ಮಾಡುತ್ತದೆ. ಹಾಗೆಯೇ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಟೀ ಅಥವಾ ಕಾಫಿ ಕುಡಿಯುವ ಅಭ್ಯಾಸ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ನೇರ ದಾರಿಯಾಗಿದೆ. ಇದರ ಬದಲಾಗಿ ಮೊದಲು 1 ಗ್ಲಾಸ್ ನೀರು ಕುಡಿದು 1 ಗಂಟೆಯ ನಂತರ ಕಾಫಿ ಸೇವಿಸುವುದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲರೂ ಎದ್ದ ತಕ್ಷಣ ಮೊಬೈಲ್ ಫೋನ್ ಹಿಡಿದು ಸೋಷಿಯಲ್ ಮೀಡಿಯಾ ನೋಡಲು ಶುರು ಮಾಡುತ್ತೇವೆ. ಇದು ಮಾನಸಿಕ ಒತ್ತಡವನ್ನು ಹೆಚ್ಚಿಸುತ್ತದೆ. ಇದರ ಬದಲಾಗಿ ಸ್ವಲ್ಪ ಸಮಯ ಉತ್ತಮ ಸಂಗೀತವನ್ನು ಕೇಳುವ ಅಭ್ಯಾಸ ಮಾಡಿಕೊಂಡರೆ ಮನಸ್ಸು ಪ್ರಶಾಂತವಾಗಿ ಕೆಲಸದಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ. ಹಾಗೆಯೇ ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಹಾಸಿಗೆಯನ್ನು ನೀಟಾಗಿ ಮಡಚಿ ಇಡುವ ಸಣ್ಣ ಕೆಲಸವು ಸೈಕಲಾಜಿಕಲ್ ಆಗಿ ನಿಮಗೆ ದಿನದ ಮೊದಲ ಕೆಲಸ ಯಶಸ್ವಿಯಾಗಿ ಮುಗಿಸಿದೆ ಎಂಬ ತೃಪ್ತಿ ನೀಡುತ್ತದೆ. ಇದು ಉಳಿದ ಕೆಲಸಗಳನ್ನು ಉತ್ಸಾಹದಿಂದ ಮಾಡಲು ಪ್ರೇರೇಪಿಸುತ್ತದೆ. ಇದರ ಜೊತೆಗೆ ಪ್ರೋಟೀನ್ ಯುಕ್ತ ಉಪಹಾರವನ್ನು ಸೇವಿಸುವುದು ದಿನವಿಡೀ ನಿಮ್ಮನ್ನು ಎನರ್ಜಿಟಿಕ್ ಆಗಿ ಇರಿಸುತ್ತದೆ. ಯಶಸ್ಸು ಎಂದರೆ ಕೇವಲ ಹಣ ಸಂಪಾದನೆಯಲ್ಲ, ನಮ್ಮ ದಿನನಿತ್ಯದ ಸಣ್ಣಪುಟ್ಟ ಅಭ್ಯಾಸಗಳನ್ನು ಸರಿಪಡಿಸಿಕೊಂಡು ಆರೋಗ್ಯವಂತ ಜೀವನ ನಡೆಸುವುದು ಕೂಡ ನಿಜವಾದ ಸಕ್ಸಸ್ ಆಗಿದೆ.